ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಜನ್ಮದಿನ. 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಅನ್ನ ಸಂತರ್ಪಣೆ. ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಪುಟ್ಟು ಅವರ ಜನ್ಮದಿನದ ಅಂಗವಾಗಿ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪೂಜಮ್ಮ ದೇವಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆಯನ್ನು ಸಹ ಆಯೋಜನೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು. ನಂತರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಲೇಖನಿ ಸಾಮಗ್ರಿ ಹಾಗೂ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬದ ಸರಳವಾಗಿ ಆಚರಣೆ ಮಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡರಾದ ರಾಜಪ್ಪರವರು, ಆಂಜನಪ್ಪ ಪುಟ್ಟೂರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಸೇರಿ ನಮ್ಮ ಪೂಜಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಂಜನಪ್ಪ ಪುಟ್ಟೂರವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬರಲಿ ಎಂದು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡರಾದ ನಾಗೇನ್ ಟಿ ಆರ್ ಅವರು, ನಮ್ಮ ಸಮಾಜ ಸೇವಕರಾದ ಆಂಜನಪ್ಪ ಪುಟ್ಟು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಅವರಿಗೆ ಒಳ್ಳೆಯದಾಗಲಿ ಎಂದು ನಮ್ಮ ಪೂಜಮ್ಮ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿ ಮತ್ತು ಸಿಹಿಯನ್ನು ಹಂಚಿ ವಿದ್ಯಾರ್ಥಿಗಳಿಗೆ ಆ ದೇವರು ಒಳ್ಳೆಯ ವಿದ್ಯೆ ನೀಡಲಿ ಎಂದು ನಮ್ಮ ಪುಟ್ಟು ಆಂಜನಪ್ಪನವರ ಪರವಾಗಿ ಶುಭ ಕೋರಿದ್ದೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡರಾದ ವೇಣು ಅವರು, ಬಡ ಕುಟುಂಬಗಳು ಮಕ್ಕಳು ಆರ್ಥಿಕ ಪರಿಸ್ಥಿತಿ ಮತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಆಂಜನಪ್ಪ ಪುಟ್ಟು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿ ಸಿಹಿ ವಿತರಿಸಿ ಸಂಭ್ರಮಿಸಲಾಗಿದೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪಾಪಣ್ಣ, ಯರ್ರಪ್ಪ, ಬ್ಯಾಟ್ ರಾಯಪ್ಪ, SDMC ಅಧ್ಯಕ್ಷ ಗೌತಮ್, ಗ್ರಾಮದ ಯುವ ಮುಖಂಡರಾದ ರಾಜಪ್ಪ, ವೇಣು, ಲೋಕೇಶ್, ಶಿವರಾಜ್, ನಾಗರಾಜ್, ಮಂಜುನಾಥ್, ಮಹೇಶ್, ನಂದರ್ಚಿ, ರಂಜಿತ್, ಪುಟ್ಟು ಆಂಜನಪ್ಪ ಅಭಿಮಾನಿಗಳು, ನಾಗೇನ್ ಟಿ ಆರ್, ಶಾನಂದ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಸರಸ್ವತಮ್ಮ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಹಾಗಾಗಿ ಇವತ್ತು ನಿನ್ನೆ ದಿನ ನಮ್ಮ ತಾಲೂಕಿನ ಸಮಾಜ ಸೇವಕರಾಗಿರ್ತಕ್ಕಂತಹ ಪುಟ್ಟಣ್ಣ ಅವರು ಅವರ ಒಂದು ಹುಟ್ಟುಹಬ್ಬದ ಒಂದು ನಿಮಿತ್ತ ಅವರ ಕಾರ್ಯಕರ್ತರು ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ಮಾಡಿ ಮೊನ್ನೆ ಕೇಳ್ಕೊಂಡು ಹೋಗ್ಬಿಟ್ಟು ನಿನ್ನೆ ಹಬ್ಬ ಆದ್ದರಿಂದ ಶಾಲೆಗೆ ಬರೋಕ್ಕಾಗದೇ ಇರೋದ್ರಿಂದ ಈ ದಿನ ಊರಿನ ಹಿರಿಯರ ಮುಖಂಡರ ಒಂದು ಸಮಿತಿಯಲ್ಲಿ ಬುಕ್ಸನ್ನು ಕೊಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಶಾಲೆಗೆ ಆಗಮಿಸಿದರೆ ಅವರೆಲ್ಲರಿಗೂ ಸಹ ನಾವು ಮೊದಲಿಗೆ ಸ್ವಾಗತವನ್ನು ಬಯಸಿ ಈ ಒಂದು ಕಾರ್ಯಕ್ರಮದ 15ನೇ ಶ್ರಾವಣ ಶನಿವಾರನೂ ಆಗಿರೋದ್ರಿಂದ ಇವತ್ತು ಲಿಂಗಾಷ್ಟಕಂ ಒಂದು ಹಾಡನ್ನು ಹೇಳೋದ್ರ ಮೂಲಕ ಮುಖಂಡರುಗಳು ನಾವು ಮಕ್ಕಳಿಗೆ ಏನಾದರೂ ಕೊಡಬೇಕು ಮೇಡಮ್, ಅವರ ಹೆಸರಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಿಮ್ಮೆಲ್ಲರಿಗೂ ಒಂದು ಪುಸ್ತಕಗಳನ್ನು ತಗೊಂಡ್ಬಂದಿದ್ದಾರೆ. ತಂದು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಯುವ ಹುಡುಗರಿಗೂ ಸಹ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಎಲ್ಲರಿಗೂ ನಮಸ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕದಾಸರಹಳ್ಳಿ. ನನ್ನ ಹೆಸರು ಯಶಸ್ವಿನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಪುಟ್ಟಣ್ಣವರು ನಮಗೆ ನೋಟ್ಬುಕ್ಕು ಮತ್ತು ಪೆನ್ ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ನಮ್ಗೆ ಆಡೋದಕ್ಕೆ ಫೀಲ್ಡು ಮತ್ತು ಇದೆ ಕಿತ್ತೋಗಿದೆ. ಅದಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಪುಟ್ಟಣ್ಣವರ ಬರ್ತ್ಡೇಗೋಸ್ಕರ ಎಲ್ಲ ಅಭಿಮಾನಿಗಳು, ಪುಟ್ಟಣ್ಣವರ ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಸೇರಿ ನಮ್ಮ ಪೂಜಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಪುಟ್ಟಣ್ಣವರು ಮುಂದಿನ ಎಲೆಕ್ಷನ್ನಲ್ಲಿ 100% ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಪೂಜೆ ಇಟ್ಕೊಂಡು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಇವತ್ತು ಪುಟ್ಟಣ್ಣವರ ಬರ್ತ್ಡೇಗೋಸ್ಕರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪೆನ್ನು ಮತ್ತು ಬುಕ್ಸು ಕೊಟ್ಟು ಇವತ್ತು ಅನ್ನದಾನ ಇಟ್ಕೊಂಡು ಇವತ್ತು ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಅನ್ನದಾನ ಪುಟ್ಟಣ್ಣವರ ಹೆಸರಿನಲ್ಲಿ ನಮ್ಮ ಗ್ರಾಮದ ಎಲ್ಲ ಪುಟ್ಟಣ್ಣವರ ಅಭಿಮಾನಿಗಳು ಅನ್ನದಾನ ಮಾಡ್ತಾಯಿದ್ವಿ ಪುಟ್ಟಣ್ಣವರ ಹೆಸರಿನಲ್ಲಿ. ನಮ್ಮ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು ಚಿಕ್ಕದಾಸರಹಳ್ಳಿ ಪುಟ್ಟಣ್ಣ ಫ್ಯಾನ್ಸ್ ಹಾಗೂ ನಮ್ಮ ಪೂಜಮ್ಮ ದೇವಸ್ಥಾನದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ
ನಮ್ಮ ಸರ್ಕಾರಿ ಶಾಲೆಯಲ್ಲೇ, ಅದೇ ಚಿಕ್ಕದಾಸರಳ್ಳಿ ಸರ್ಕಾರಿ ಶಾಲೆಯಲ್ಲಿ ಒಂದು 2 ಬುಕ್ಸು, 1 ಪೆನ್ನಾದರೂ ಕೊಟ್ಟು, ಸ್ವೀಟು ಹಾಗೂ ಕೊಟ್ಟು ಆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ದೇವರು ವಿದ್ಯೆ ಕೊಡಲಿ ಅಂಥೇಳಿ ನಮ್ಮ ಪುಟ್ಟು ಆಂಜನಪ್ಪನವ್ರ ಪರವಾಗಿ ನಾವು ಶುಭ ಕೋರ್ತಿದ್ದೀವಿ. ಪುಟ್ಟು ಆಂಜನಪ್ಪನವ್ರಿಗೆ ಮತ್ತೊಮ್ಮೆ ಸಾರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಶಿವರಾಜ್ ಅಂತ ನಮ್ಮ ಹೆಸರು. ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಪೂಜೆ ಕಾರ್ಯಕ್ರಮ ಅಂತೂ ಮಾಡ್ಕೊಂಡಿದ್ದೇವೆ. ನಾವು ಪೂಜಮ್ಮ ದೇವಸ್ಥಾನ ಹತ್ತಿರ ಬುಕ್ಸು ವಿತರಣೆ ಗೌರ್ಮೆಂಟು ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಎಲ್ಲರೂ ಸೇರಿ, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸತತವಾಗಿ 15 ವರ್ಷಗಳಿಂದ ಪುಟ್ಟಣ್ಣ ಅವರು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ನಾವು ಯಾವುದೇ ಬ್ಯಾನರು ಏನು ಹಾಕ್ಸ್ದಿರ ಜನಗಳಿಗೆ ಒಳ್ಳೇದು ಮಾಡಬೇಕಂತ ಅವ್ರ ಕಡೆ ನೋಡಿಕೊಂಡು ನಾವು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಊರಲ್ಲಿ ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ಮುನ್ನೆಲುವಾಗಿ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಏನೋ ಒಂದು ಮಾಡಬೇಕಂತ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು 4 ಜನಕ್ಕೆ ಪ್ರಸಾದ ಥರ ದೇವಸ್ಥಾನ ಪೂಜೆ ಮಾಡಿಕೊಂಡು ಎಲ್ಲರಿಗೂ ಹಂಚೋ ಕಾರ್ಯಕ್ರಮ ಎಲ್ಲರೂ ಮಾಡುತ್ತೇವೆ.